ನಮಸ್ಕಾರ. ಎಐಯಿಂದ ನಮ್ಮ ಕೆಲಸ ಹೋಗುತ್ತಾ? ಈ ಪ್ರಶ್ನೆ ಕೇಳಿ ಕೇಳಿ ಸಾಕಾಗಿದೆ ಅಲ್ವಾ? ಆದ್ರೆ ಮೊದಲೆಲ್ಲ ಇದೊಂದು ಕಾಲ್ಪನಿಕ ಚರ್ಚೆಯಾಗಿತ್ತು. ಈಗ ಹಾಗಿಲ್ಲ, ಇದು ನಮ್ಮ ಕಣ್ಮುಂದೆ ನಡೆಯುತ್ತಿದೆ. ಸರಿ, ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ನೋಡಿ, ಈ ಚಿತ್ರ ಏನ್ ಹೇಳುತ್ತೆ ಅಂದ್ರೆ ಎಐಯಿಂದ ಉದ್ಯೋಗ ಕಡಿತ ಅನ್ನೋದು ಈಗ ಕೇವಲ ಒಂದು ಎಚ್ಚರಿಕೆಯ ಮಾತಾಗಿ ಉಳಿದಿಲ್ಲ. ಇದು ಅನೇಕರ ಜೀವನದ ಕಠೋರ ವಾಸ್ತವವಾಗಿ ಬದಲಾಗಿದೆ. ಹಾಗಾದ್ರೆ ನಮ್ಮ ಮೊದಲ ಭಾಗ ಬೆಳೆಯುತ್ತಿರುವ ಆತಂಕ. ಇಲ್ಲಿ ಭಾಗಕಾಲದಿಂದ ನಮ್ಮಲ್ಲಿದ್ದ ಒಂದು ಭಯ ಈಗ ಹೇಗೆ ಪತ್ರಿಕೆಗಳ ಹೆಡ್ಲೈನ್ಸ್ ಆಗ್ತಿದೆ ಅನ್ನೋದನ್ನ ನೋಡೋಣ. ಹೌದು, ಮೊದಲೆಲ್ಲ ತಜ್ಞರು ಇದು ಮುಂದೊಂದಿನ ಆಗಬಹುದು ಅಂತ ಭವಿಷ್ಯ ನುಡಿತಿದ್ರು. ಆದ್ರೆ ಈಗ ನೋಡಿ, ಇದು ಇವತ್ತಿನ ವಾಸ್ತವ. ಈ ಬದಲಾವಣೆ ನಾವು ಊಹಿಸಿದ್ದಕ್ಕಿಂತ ವೇಗವಾಗಿ ನಡೀತಿದೆ ಮತ್ತು ಟೆಕ್ ಇಂಡಸ್ಟ್ರಿ ಇದರ ಕೇಂದ್ರ ಬಿಂದುವಾಗಿದೆ. ಸರಿ, ಬರೀ ಮಾತು ಸಾಕು. ಈಗ ನಂಬರ್ಗಳನ್ನ ನೋಡೋಣ. ಅಸಲಿಗೆ ಟೆಕ್ ಜಗತ್ತಿನ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಏನು ಆಗ್ತಿದೆ, ಈ ಭಾಗದಲ್ಲಿ ಅದನ್ನೇ ನೋಡೋಣ. ಮೊದಲಿಗೆ ಒರಾಕಲ್ ಕಂಪನಿಯ ಕೇಸ್ ಸ್ಟಡಿ ತಗೊಳ್ಳೋಣ. ಈ ಹೊಸ ಟ್ರೆಂಡ್ಗೆ ಇದೊಂದು ಪಕ್ಕಾ ಉದಾಹರಣೆ. 10,000 ಇದೇನೂ ಚಿಕ್ಕ ಸಂಖ್ಯೆ ಅಲ್ಲ ಅಲ್ವಾ? ಒರಾಕಲ್ ಒಂದೇ ಕಂಪನಿ ಇತ್ತೀಚೆಗೆ 10,000 ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿದೆ. ಯೋಚನೆ ಮಾಡಿ, ಈ ಸಮಸ್ಯೆ ಆಳ ಎಷ್ಟಿದೆ ಅಂತ ಈ ಒಂದೇ ನಂಬರ್ ಹೇಳುತ್ತೆ. ಒರಾಕಲ್ ಆಯ್ತು, ಈಗ ಜಗತ್ತಿನಾದ್ಯಂತ ಎಲ್ರಿಗೂ ಗೊತ್ತಿರುವ ಅಮೆಜಾನ್ ಕಂಪನಿ ಕಡೆ ನೋಡೋಣ. 16,000. ಇದು ಒರಾಕಲ್ಗಿಂತನೂ ದೊಡ್ಡ ಸಂಖ್ಯೆ. ಅಮೆಜಾನ್ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಲೇ ಆಫ್ಸ್ ಮಾಡ್ತಿದೆ ಅಂದ್ರೆ ಇದು ಎಲ್ಲೆಡೆ ಹರಡ್ತಿರುವ ಒಂದು ಟ್ರೆಂಡ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಬರೀ ಒರಾಕಲ್ ಅಥವಾ ಅಮೆಜಾನ್ ಕತೆ ಅಷ್ಟೇ ಅಲ್ಲ. ಡೆಲ್, ಅಟ್ಲಾಸಿಯನ್, ಫೇಸ್ಬುಕ್ನ ಪೇರೆಂಟ್ ಕಂಪ್ನಿ ಮೆಟಾ, ಹೀಗೆ ಲಿಸ್ಟ್ ಬೆಳೀತಾನೇ ಇದೆ. ಇಡೀ ಟೆಕ್ ಇಂಡಸ್ಟ್ರಿಯಲ್ಲೇ ಇದೊಂದು ದೊಡ್ಡ ಅಲೆಧರ ಬರ್ತಿದೆ. ಓಕೆ, ಇಷ್ಟೆಲ್ಲ ಆಗ್ತಿದೆ, ಆದ್ರೆ ಯಾಕೆ ಈ ಕಂಪನಿಗಳೆಲ್ಲ ದಿಢೀರಂತ ಯಾಕಿಷ್ಟೊಂದು ಜನನ್ನ ಕೆಲಸದಿಂದ ತೆಗಿತಿದ್ದಾರೆ? ಇದರ ಹಿಂದಿನ ಅಸಲಿ ಕಾರಣ ಏನು, ಅದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕಂಪನಿಗಳು ಮುಖ್ಯವಾಗಿ 3 ಕಾರಣಗಳನ್ನ ಕೊಡ್ತಿವೆ. 1, ಎಐ ಬಳಸಿ ಕೆಲಸವನ್ನ ಇನ್ನಷ್ಟು ಚುರುಕುಗೊಳಿಸೋದು. 2, ಹಳೆ ಕಾಲದ ಜಾಬ್ ರೋಲ್ಗಳನ್ನ ಮತ್ತೆ ನೋಡಿ ಇವು ಇವತ್ತಿಗೆ ಬೇಕಾ ಅಂತ ಪ್ರಶ್ನೆ ಮಾಡೋದು. ಇನ್ನು 3ನೇದು, ಕಡಿಮೆ ಜನರನ್ನ ಇಟ್ಕೊಂಡು ಆದ್ರೆ ತುಂಬಾ ಟೆಕ್ನಿಕಲ್ ಸ್ಕಿಲ್ಸ್ ಇರೋ ಟೀಮ್ಗಳನ್ನ ಕಟ್ಟೋದು. ಇದೇ ಅವರ ಪ್ರಕಾರ ಮುಂದಿನ ದಾರಿ. ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಹೇಳೋ ಈ ಮಾತು ತುಂಬಾ ಮುಖ್ಯ. ಅವ್ರು ಹೇಳ್ತಾರೆ, ಇದು ಒಂದು ಹಂತದ ಬದಲಾವಣೆ. ಇದು ಮೊದಲಿದ್ದ ಹಾಗೆ ಆಗೋದಿಲ್ಲ. ಅಂದ್ರೆ ಇದು ಸದ್ಯಕ್ಕೆ ಬಂದು ಹೋಗೋ ಟ್ರೆಂಡ್ ಅಲ್ಲ, ಬದಲಿಗೆ ಇದೊಂದು ಪರ್ಮನೆಂಟ್ ಚೇಂಜ್ ಇರಬಹುದು ಅಂತ ಅವರೇ ಒಪ್ಪಿಕೊಳ್ತಿದ್ದಾರೆ. ಹಾಗಾದ್ರೆ ಇದೆಲ್ಲ ನೋಡಿದ್ಮೇಲೆ ನಮ್ಮ ಭವಿಷ್ಯ ಹೇಗಿರ್ಬೋದು? ಈ ಟ್ರೆಂಡ್ ನಮ್ಗೆ ಏನ್ ಸೂಚನೆ ಕೊಡ್ತಿದೆ? ಕೆಲವು ಎಕ್ಸ್ಪರ್ಟ್ಸ್ ಪ್ರಕಾರ ಬರೋ ದಿನಗಳಲ್ಲಿ ಟೆಕ್ ಕಂಪನಿಗಳು ತಮ್ಮ ವರ್ಕ್ಫೋರ್ಸ್ನಲ್ಲಿ ಸುಮಾರು 10-20% ಕಡಿತ ಮಾರೋ ಸಾಧ್ಯತೆ ಇದೆ. ಅಬ್ಬಾ, ಅಂದ್ರೆ ನಾವೀಗ ನೋಡ್ತಿರೋದು ಬರೀ ಆರಂಭ ಅಷ್ಟೇನಾ? ಕೊನೆಗೆ ನಮ್ಮುಂದೆ ಉಳಿಯೋದು ಇದೊಂದೇ ದೊಡ್ಡ ಪ್ರಶ್ನೆ. ಈಗ ನಡೀತಿರೋದು ಆರ್ಥಿಕತೆಯ ಒಂದು ತಾತ್ಕಾಲಿಕ ಏರಿಳಿತಾನ ಅಥವಾ ಟೆಕ್ನಾಲಜಿಯಿಂದಾಗಿ ಆಗ್ತಿರೋ ಒಂದು ಶಾಶ್ವತ ಬದಲಾವಣೆನ? ಈ ಪ್ರಶ್ನೆಗೆ ಸಿಗೋ ಉತ್ತರ ನಮ್ಮೆಲ್ಲರ ಕೆಲಸದ ಭವಿಷ್ಯವನ್ನೇ ನಿರ್ಧಾರ ಮಾಡುತ್ತೆ. ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕಿದೆ.